ನಿನ್ನ ಮನಸ್ಸನ್ನ ಒಮ್ಮೆ ಕೇಳ್ನೋಡು. ಈ ಬಾಲಕ ನಿನ್ನ ಶತ್ರುವೇ ಅಥವಾ ನಿನ್ನ ಪುತ್ರನೇ? ಆದರೆ ಪ್ರಭು, ಈ ಹೆಂಗಸು ಮತ್ತು ಈ ಬಾಲಕ ಯಾರು? ದೇವರ್ಷಿ, ಆ ಸ್ತ್ರೀ ಪೂರ್ವಜನ್ಮದ ಪೂತನಿ. ಅವಳ ಮುಂದೆ ನಿಂತಿರುವ ಬಾಲಕ ಬೇರಾರೂ ಅಲ್ಲ, ಅವನೇ ಕೃಷ್ಣನ ಪೂರ್ವ ಅವತಾರಿಯಾದ ವಾಮನ. ಪ್ರಭು, ನನಗೆ ಅರ್ಥವಾಗುತ್ತಿಲ್ಲ. ಆ ಬಾಲಕ ವಾಮನ ಅವತಾರವೇ ಆದರೆ ಪೂತನಿಯಂತಹ ರಾಕ್ಷಸಿಯನ್ನೇಕೆ ತಾಯಿ ಎನ್ನುತ್ತಿದ್ದಾನೆ? ದೇವಿ, ಪೂತನಿ ಹಿಂದಿನ ಜನ್ಮದಲ್ಲಿ ಮಹಾರಾಜ ಬಲಿಯ ಮಗಳು ರತ್ನಬಾಲೆಯಾಗಿದ್ದಳು. ಬಲಿಗೆ ತನ್ನ ದಾನದ ಬಗ್ಗೆ ಅಹಂಕಾರ ಹೆಚ್ಚಾದಾಗ ಕೃಷ್ಣ ವಾಮನ ರೂಪದಲ್ಲಿ ಮಹಾರಾಜನ ಆಸ್ಥಾನಕ್ಕೆ ಹೋಗಿದ್ದ. ಮಹಾರಾಜ ಬಲಿಗೆ ವಾಮನನ ನಮಸ್ಕಾರ. ಎಂತಹ ಸುಂದರ ಬಾಲಕನಿವನು! ಇವನನ್ನು ನೋಡುತ್ತಿದ್ದಂತೆ ವಾತ್ಸಲ್ಯದಿಂದ ಹೃದಯ ತುಂಬಿ ಬರುತ್ತಿದೆ. ಇವನನ್ನು ನನ್ನ ಮಡಿಲಲ್ಲೆತ್ತಿಕೊಂಡು ಇವನು ನನ್ನನ್ನು ಅಮ್ಮ ಅಮ್ಮ ಎಂದು ಕರೆಯುವುದನ್ನು ಕೇಳಬೇಕೆನಿಸುತ್ತಿದೆ. ಹಾಗೆ ಆಗಲಿ ರತ್ನಮಾಲಾ. ನಾನು ಮುಂದಿನ ಜನ್ಮದಲ್ಲಿ ನಿಮ್ಮನ್ನೇ ಅಮ್ಮ ಅಂತ ಕರಿತೀನಿ. ದೇವಿ, ಅಂದು ವಾಮನನನ್ನ ನೋಡುತ್ತಲೇ ರತ್ನಮಾಲೆಯ ಹೃದಯದಲ್ಲಿ ಅವನನ್ನ ಪುತ್ರನನ್ನಾಗಿ ಪಡೆಯಬೇಕೆಂಬ ಹಂಬಲ ಉಂಟಾಯಿತು. ವಾಮನ ಅದೇ ಕ್ಷಣ ಅವಳ ಪ್ರಾರ್ಥನೆಯನ್ನ ಸ್ವೀಕರಿಸಿದ. ಅದೇ ಕಾರಣಕ್ಕೆ ಇಂದು ಕೃಷ್ಣನನ್ನು ನೋಡುತ್ತಲೇ ಪೂತನಿಯ ಹೃದಯದಲ್ಲಿ ವಾತ್ಸಲ್ಯ ಉಂಟಾಯಿತು. ಇಂದು ಏನಾಗುತ್ತಿದೆಯೋ ಅದೆಲ್ಲ ಪೂತನಿಯ ಪೂರ್ವ ಜನ್ಮದ ಕರ್ಮ. ನಾನು ಮಹಾರಾಜ ಕಂಸನ ಆಜ್ಞೆ ಪಾಲಿಸಲೇಬೇಕು. ಈ ಹುಡುಗನನ್ನ ಕೊಲ್ಲೇಬೇಕು. ಎಷ್ಟು ಮುದ್ದಾಗಿದ್ದಾನೆ ಈ ಹುಡುಗ! ಇವನ್ನ ನೋಡಿದ್ರೆ ನನ್ನ ಹೃದಯದಲ್ಲಿ ಮಮತೆ ವಾತ್ಸಲ್ಯ ಉಕ್ಕಿ ಬರ್ತಾ ಇದೆ. ನಾನ್ ನಿನ್ ತಾಯಿಯಾಗಿದ್ದಿದ್ರೆ ಆಗ ನಿನ್ನ ನನ್ನ ಮಡ್ಲಲ್ಲಿಟ್ಟು ಮುದ್ದಾಡ್ತಿದ್ದೆ. ಮತ್ತೆ ನೀನು ನನ್ನನ್ನ ಅಮ್ಮ ಅಮ್ಮ ಅಂತ ಕರಿತಾ ಇರ್ತಿದ್ದೆ. ಶುಭಮಸ್ತು. ಇಷ್ಟೇ ಅಲ್ವಾ ದೊಡ್ಡಮ್ಮ ನಿಮ್ಮ ಆಸೆ? ನಾನು ನಿಮ್ಮನ್ನ ಯಾವಾಗಲೂ ಅಮ್ಮ ಅಮ್ಮ ಅಂತ ಕರೆಯೋದು ತಾನೆ? ಇವತ್ತಿಂದ ನೀವು ನಮ್ಮಮ್ಮ, ನಾನು ನಿಮ್ಮ ಮಗ. ನಿಮ್ಮನ್ನ ದೊಡ್ಡಮ್ಮ ಅನ್ನಲ್ಲ, ಅಮ್ಮ ಅಮ್ಮ ಅಂತಾನೆ ಕರಿತೀನಿ. ಇದೇನಾಗ್ತಿದೆ ನನಗೆ? ಇದೆಂತ ಮಾಯೆ! ಯಾಕಿಷ್ಟು ನಿಷ್ಠುರರಾಗಿದ್ದೀರಿ ಭಾವ? ನಾನು ನಿಮ್ಮನ್ನು ಸತ್ಕರಿಸಿ ನನ್ನ ಪಾಪಗಳಿಂದ ಮುಕ್ತನಾಗಬೇಕು, ಪ್ರಾಯಶ್ಚಿತ್ತ ಪಡೆಯಬೇಕೆಂದಿದ್ದೆ. ಆದರೆ ನೀವು ನನಗೆ ಒಳ್ಳೆಯವನಾಗಲು ಬಿಡುವುದೇ ಇಲ್ಲ. ನಾನು ಧರ್ಮದ ಮಾರ್ಗದಲ್ಲಿ ನಡೆಯುವುದು ನಿಮಗೆ ಇಷ್ಟವಿಲ್ಲ, ಪ್ರಾಯಶ್ಚಿತ್ತ ಪಡೆಯುವುದು ನಿಮಗೆ ಬೇಕಾಗಿಲ್ಲ. ಏಕೆ? ನಿಮ್ಮ ಪತ್ನಿಯ ಸೋದರ ನಾನು ನಿಮಗೆ ಭಾವನಾಗಬೇಕು. ನಿಮ್ಮ ಅಷ್ಟಮ ಪುತ್ರನೆಲ್ಲಿದ್ದಾನೆ ಎಂದು ಏಕೆ ಹೇಳುತ್ತಿಲ್ಲ? ಏಕೆ ಹೇಳುವುದಿಲ್ಲ? ನಿನ್ನ ಮನಸ್ಸನ್ನ ಒಮ್ಮೆ ಕೇಳ್ನೋಡು. ಈ ಬಾಲಕ ನಿನ್ನ ಶತ್ರುವೇ ಅಥವಾ ನಿನ್ನ ಪುತ್ರನೇ? ನೀವು ನಿಮ್ಮ ಮಗನ್ನೇ ಕೊಲೆ ಮಾಡಕ್ ಹೋಗ್ತಿದ್ದೀರಾ?
ನೀವು ಯಾವ ಕೆಲಸನೂ ಮಾಡಬೇಡಿ, ಸುಮ್ಮನೆ ಆರಾಮಾಗಿರಿ. ನಾನು ನಿಮ್ಮೆಲ್ಲ ಕೆಲಸನೂ ಮಾಡ್ತೀನಿ. ಈ ಹುಡುಗ ಯಾಕೆ ನನ್ನನ್ನು ಹೀಗೆ ಕಾಡ್ತಾ ಇದ್ದಾನೆ ಯಾಕೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಇವನ್ ಮೇಲೆ ವಾತ್ಸಲ್ಯ ಬರ್ತಾ ಇದೆ. ನನ್ನ ಹತ್ರ ಇನ್ನು ಸಮಯ ಇಲ್ಲ. ಆದಷ್ಟು ಬೇಗ ಕೆಲಸ ಮುಗಿಸಿ ಮಹಾರಾಜ ಕಂಸನಿಗೆ ವಿಷಯ ತಿಳಿಸ್ಬೇಕು. ಯಾಕೆ ಸುಮ್ಮನೆ ನಿಂತ್ರಿ? ಯೋಚನೆ ಮಾಡಬೇಡಿ, ಬನ್ನಿ. ವೈದ್ಯರೇ, ನನ್ನ ಸಹೋದರಿ ದೇವಕಿಯ ಸ್ಥಿತಿ ಹೇಗಿದೆ? ನಾಡಿ ಬಡಿತ ಬಹಳ ಕ್ಷೀಣವಾಗಿದೆ. ಏನು ಹೇಳಲಾಗುವುದಿಲ್ಲ ಭಗವಂತ. ಹೆಚ್ಚೆಂದರೆ 2-3 ದಿನ. 2-3 ದಿನಗಳೇ? ನನ್ನ ಸಹೋದರಿಯವಳು ನನ್ನ ಮೇಲಂತೂ ಕರುಣೆ ಇಲ್ಲ, ಆದರೆ ನಿನ್ನ ಪತ್ನಿಯ ಮೇಲಾದರೂ ದಯೆ ತೋರು. ಜನ ಏನು ಹೇಳುತ್ತಾರೆ? ಕಂಸ ತನ್ನ ಸಹೋದರಿಗೆ ಕಷ್ಟ ಕೊಟ್ಟ, ತನ್ನ ಭಾವನೆಗೆ ಹಿಂಸೆ ನೀಡಿದ. ಅದ್ಯಾವುದು ಸತ್ಯವಲ್ಲ. ಸತ್ಯವೇನೆಂದರೆ ನನ್ನ ಸಹೋದರಿಯನ್ನು ನೀನು ಹಿಂಸಿಸುತ್ತಿರುವೆ. ನಿನ್ನಿಂದಾಗಿ ಅವಳು ಇಂಥ ಸಂಕಟ ಅನುಭವಿಸುತ್ತಿದ್ದಾಳೆ. ನನ್ನ ಸಹೋದರಿಗೆ ಏನಾದರೂ ಆದರೆ ಅದಕ್ಕೆ ನೀನೇ ಕಾರಣ. ನೀನು ಹೇಳಬೇಕಾದ ಸತ್ಯವನ್ನು ನೀನು ನನ್ನ ಸಹೋದರಿಗೆ ಹೇಳಿದ್ದರೂ ಅವಳು ಇಂದು ಹೀಗೆ ಮಲಗಿರುತ್ತಿರಲಿಲ್ಲ. ನನ್ನ ಸೋದರಿ, ಅವಳಿಗೆ ಪ್ರೀತಿಸಲು, ಅವಳಿಗೆ ಬೇಕಾದಂತೆ ವಿವಾಹವಾಗಲು ಸ್ವಾತಂತ್ರ್ಯ ಕೊಟ್ಟೆ. ಇಂದು ಕೊನೆಯ ಕ್ಷಣಕ್ಕೆ ಕಾಯುತ್ತಿದ್ದಾಳೆ. ಎಲ್ಲ ನಿನ್ನಿಂದಲೇ. ಹೋಗಿ 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 ಇಲ್ಲಿಂದ ಹೋಗಿ. ಬಾ ಇಲ್ಲಿ, ಇಲ್ಲಿ ಬಾ. ಈ ಬೇಡಿ ತೆಗೆದು ಬಿಡು. ಎಲ್ಲ ಬಂಧನಗಳನ್ನು ಕಳಚಿಬಿಟ್ಟೆ. ಭಗವಂತ ಕಂಸನ ದಯೆಯನ್ನು ಬಳಸಿಕೋ ವಸುದೇವ. ನೀನು ದೇವಕಿಯನ್ನು ಇಲ್ಲಿಂದ ಕರೆದೊಯ್ಯಬೇಕೆಂದಿದ್ದೆ ಅಲ್ಲವೇ? ಅವಳನ್ನು ಸುಖವಾಗಿರುವಂತೆ ನೋಡಿಕೋ. ಭಗವಂತ ಕಂಸನ ಆಶೀರ್ವಾದವಿದೆ ನಿಮಗೆ. ಭಗವಂತ ಕಂಸನ ಮಾತು ಎಂದಿಗೂ ಅಸತ್ಯವಾಗದು. ಯಾವ್ದಾದ್ರು ಕತೆ ಹೇಳಿ ಅಮ್ಮ. ಕೃಷ್ಣ, ನಾನು ಅವಾಗಿಂದ ನೋಡ್ತಿದ್ದೀನಿ. ದೊಡ್ಡಮ್ಮಂಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ಇಲ್ಲ ಅಮ್ಮ, ನಾನು ರೋಹಿಣಿ ಅಮ್ಮನ ಸೇವೆ ಮಾಡ್ತಾ ಇದ್ದೀನಿ. ರೋಹಿಣಿ ಅಮ್ಮನ? ಹೌದಮ್ಮ, ನೀನು ಅಮ್ಮ, ಇವರು ರೋಹಿಣಿ ಅಮ್ಮ. ಸರಿ, ಅದು ಹಾಗಿರ್ಲಿ. ಬಾ, ಊಟ ಮಾಡು. ಇಲ್ಲಿ ನೋಡು, ನಾನು ನಿನ್ಗೋಸ್ಕರ ಬೆಣ್ಣೆ ತಂದಿದ್ದೀನಿ. ಬಾ. ಅಮ್ಮ, ಇವತ್ ನಾನಲ್ಲ, ರೋಹಿಣಿ ಅಮ್ಮ ಬೆಣ್ಣೆ ತಿಂತಾರೆ. ರೋಹಿಣಿ ಅಮ್ಮ ತಗೊಳ್ಳಿ, ತಿನ್ನಿ. ನನಗೆ ಬೆಣ್ಣೆ ಇಷ್ಟ ಆಗಲ್ಲ. ರೋಹಿಣಿ ಅಮ್ಮ, ನೀವೇ ಹೇಳ್ತಿದ್ರಲ್ಲ ಪ್ರೀತಿಯಿಂದ ಏನೇ ಕೊಟ್ರು ರುಚಿಯಾಗಿರುತ್ತೆ ಅಂತ. ನಾನ್ ನಿಮ್ಗೆ ಪ್ರೀತಿಯಿಂದ ತಿನ್ನಿಸ್ತಿಲ್ವಾ? ಅಕ್ಕ, ಎಲ್ರೂ ಗೆಲ್ಬೋದು, ಆದ್ರೆ ಕೃಷ್ಣನಲ್ಲ. ಅಷ್ಟು ಒತ್ತಾಯ ಮಾಡ್ತಾ ಇದ್ದಾನೆ. ತಿನ್ಬಿಡಿ. ನೀನ್ ಹೇಳಿದ್ದು ನಿಜ ಯಶೋದೆ, ಆದ್ರೆ ಇನ್ಮುಂದೆ ಇವನನ್ನ ಗೆಲ್ಲೋಕೆ ಇವನೇ ಇರೋದಿಲ್ಲ. ಏನ್ ಯೋಚನೆ ಮಾಡ್ತಿದ್ರ ರೋಹಿಣಿ ಅಮ್ಮ? ಜಾಸ್ತಿ ಯೋಚಿಸ್ಬೇಡಿ, ಬೆಣ್ಣೆ ತಿನ್ನಿ.
ಏನ್ ಮಾಡ್ತಿದ್ಯಾ ಕೃಷ್ಣ? ಅಣ್ಣ, ನಮ್ಮಮ್ಮಂಗೆ ಬೆಣ್ಣೆ ತಿನ್ಸ್ತಿದೀನಿ. ನಮ್ಮಮ್ಮ? ಹೌದಣ್ಣ. ಕೃಷ್ಣ, ಇದ್ಯಾಕೋ ಸರಿ ಕಾಣ್ತಿಲ್ಲ. ನಾನ್ ಪ್ರೀತಿಸೋ ವಸ್ತುಗಳನ್ನೆಲ್ಲ ನೀನ್ ತಗೊಂಡ್ಬಿಡ್ತ್ಯಾ. ಇವತ್ ನೋಡಿದ್ರೆ ನನ್ನ ಅಮ್ಮನ್ನೇ ಕಸ್ಕೊಳ್ತಿದ್ಯಾ. ಅಣ್ಣ, ನಾನು ರೋಹಿಣಿ ಅಮ್ಮನ್ನ ಕಸ್ಕೋತಿಲ್ಲ. ನಾನು ಅವ್ರಿಗೆ ಪ್ರೀತಿ ಕೊಡ್ತಿದ್ದೀನಿ. ನಾರಾಯಣ ನಾರಾಯಣ. ಪ್ರಭು, ಇದು ಯಾವ ನ್ಯಾಯ? ನೀವೇ ಹೇಳಿ. ನೀವೇ ಹೇಳಿದಿರಲ್ಲ, ಹಿಂದಿನ ಜನ್ಮದಲ್ಲಿ ವಾಮನನನ್ನು ನೋಡಿ ಪೂತನಿಯ ಮನಸ್ಸಿನಲ್ಲಿ ಮಾತೃಭಾವ ಮೂಡಿತ್ತೆಂದು. ಆದರೆ ಪ್ರಭು, ಒಂದು ಕ್ಷಣ ಮೂಡಿದ ಭಾವನೆಗೆ ಇಷ್ಟು ದೊಡ್ಡ ಉಡುಗೊರೆಯೇ? ಈ ಜನ್ಮದಲ್ಲಿ ಕೃಷ್ಣ ಪೂತನಿಯನ್ನು ಅಮ್ಮ ಅಮ್ಮ ಎಂದು ಕೂಗುತ್ತಿದ್ದಾನೆ. ಅಲ್ಲದೆ ರಾಕ್ಷಸಿಯೊಬ್ಬಳಿಗೆ ತನ್ನ ಕೈಯಾರೆ ಬೆಣ್ಣೆ ತಿನ್ನಿಸುತ್ತಿದ್ದಾನೆ. ಇದೇನು ಲೀಲೆ ಪ್ರಭು? ದೇವರ್ಷಿ, ಸರಿಯಾಗಿ ಗಮನಿಸಿದರೆ ಇದು ಲೀಲೆ, ಅದನ್ನೊಪ್ಪಿ ನೋಡಿದರೆ ಅದೇ ಮಹಿಮೆ. ಪ್ರಭು, ಏನು ಹೇಳುತ್ತಿದ್ದೀರಿ? ಒಂದು ಕ್ಷಣದ ಭಾವನೆಗಾಗಿ ಕೃಷ್ಣ ಪೂತನಿಗೆ ಮಾತ್ರ ಸ್ಥಾನ ಕೊಟ್ಟನೆ. ಆದರೆ ಪೂತನಿ ಅವನನ್ನು ಕೊಲ್ಲಲು ಬಂದವಳಲ್ಲವೇ? ಭಕ್ತನ ಮನದಲ್ಲಿ ಭಗವಂತನಿಗಾಗಿ ಮೂಡುವ ಕ್ಷಣ ಮಾತ್ರದ ಭಕ್ತಿಯು ಭಗವಂತನಿಗೆ ಋಣವೆನಿಸುತ್ತದೆ. ಭಗವಂತ ಆ ಋಣವನ್ನು ಕರ್ಮದಿಂದ ತೀರಿಸಬೇಕು. ಪೂತನಿಗಾಗಿ ಈ ಪ್ರೇಮ ಅವಳ ಪೂರ್ವ ಜನ್ಮದ ಭಾವನೆಯ ಋಣವಾಗಿದೆ. ಅದನ್ನು ಕೃಷ್ಣ ತನ್ನ ಪ್ರೇಮದಿಂದ ತೀರಿಸುತ್ತಿದ್ದಾನೆ. ರೋಹಿಣಿ ಅಮ್ಮ, ಬಾಯಾರಿಕೆ ಆಗ್ತಿದ್ಯಾ? ತಗೊಳ್ಳಿ, ನೀರ್ ಕುಡೀರಿ. ರೋಹಿಣಿ ಅಮ್ಮ, ನಿಮ್ಗೆ ಶೆಕೆ ಆಗ್ತಿದೆ ಅಲ್ವಾ? ನಾನ್ ಗಾಳಿ ಬೀಸ್ತೀನಿ. ವಚನ ಸಲ್ಲಿಸಿದ ಮಮತೆಯ ಋಣವ ತೀರಿಸಿದ ಮಾತೆಯ ಮಮತೆಯ ರುಚಿ ತೋರಿಸಿದ. ಬನ್ನಿ ರೋಹಿಣಿ ಅಮ್ಮ, ಕೂತ್ಕೊಳ್ಳಿ. ತಾಯ್ತನದಲ್ಲಿ ದೈವತ್ವ. ಕೃಷ್ಣ, ಬಾ ಕಂದ, ಬೆಣ್ಣೆ ತಯಾರಾಗಿದೆ. ಕೃಷ್ಣ, ಇಲ್ಲಿ ನೋಡು, ನಿನ್ಗೋಸ್ಕರ ಬೆಣ್ಣೆ ತಂದಿದ್ದೀನಿ, ಬಾ. ಅರೆ ಕೃಷ್ಣ, ಕಂದ. ಶ್ಯಾಮನ ಲೀಲೆಯ ತಿಳಿದವರಿಲ್ಲ. ಕೃಷ್ಣ, ಕಂದ, ಎಲ್ಲಿಗೆ ಹೋಗ್ತಾ ಇದ್ಯಾ? ಬಲ್ಲ ನಡೆಸುವನೆಲ್ಲ ಶ್ಯಾಮನ ಲೀಲೆಯ ತಿಳಿದವರಿಲ್ಲ. ಕಂದ, ಹಿಟ್ಟು ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ಯಾ? ಕೃಷ್ಣ, ದಾಮೋದರಣ್ಣ, ಈ ಕೃಷ್ಣಂಗೇನಾಗಿದೆ? ನನ್ ಕಡೆ ನೋಡ್ತಾನೆ ಇಲ್ಲ ಅವನು. ಮತ್ತೆ ಆ ಹಿಟ್ಟನ್ನ ತಗೊಂಡು ಎಲ್ಲಿ ಹೋಗ್ತಾ ಇದ್ದಾನೆ? ನಂದರಾಣಿ, ಇವತ್ತು ಕೃಷ್ಣನಿಗೆ ರೋಹಿಣಿ ಅತ್ತಿಗೆ ಮೇಲೆ ಹೆಚ್ಚು ಪ್ರೀತಿ ಬಂದಿದೆ. ಅದಕ್ಕೆ ಅಲ್ಲಿ ನೋಡಿ, ರೋಹಿಣಿ ಅತ್ತಿಗೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅಮ್ಮ, ನಾನೇ ಹಿಟ್ಟು ಕಲಿಸ್ತೀನಿ, ಮತ್ತೆ ಅಡ್ಗೆನೂ ನಾನೇ ಮಾಡ್ತೀನಿ. ಬೆಳಗ್ಗೆಯಿಂದ ರೋಹಿಣಿ ಅಕ್ಕನ ಅಮ್ಮ ಅಮ್ಮ ಅಂತ ಕರೀತಾ ಇದ್ದಾನೆ. ಅವನ್ ತಾಯಿ ನಾನು ಅನ್ನೋದನ್ನೇ ಮರ್ತು ಹೋಗಿದ್ದಾನೆ. ಇನ್ನೊಂದು ವಿಷಯ ಗೊತ್ತಾ? ಇವತ್ ಬೆಳಗ್ಗೆಯಿಂದ ಅವನನ್ನ ಅಮ್ಮ ಅಂತ ಒಂದ್ಸಲನೂ ಕರ್ದೇ ಇಲ್ಲ. ನೀವು ನಗ್ತಾ ಇದ್ದೀರಾ? ನನಗಂತೂ ಅರ್ಥನೇ ಆಗ್ತಿಲ್ಲ. ನಾನು ಅಂಥ ತಪ್ಪು ಏನ್ ಮಾಡ್ದೆ? ಅವ್ನು ನನ್ನ ಹತ್ರ ಮಾತು ಆಡ್ತಿಲ್ವಲ್ಲ. ನಿಜ ಹೇಳ, ರೋಹಿಣಿ ಅಕ್ಕನ್ ನೋಡಿದ್ರೆ ಇವತ್ತು ನನಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ತಾಯಿಯ ಹೆಸರಿನಲ್ಲಿ ವಂಚನೆ ಮಾಡುತ್ತಿರುವ ಪೂತನಿ ಮಮತಾಮಯಿ ಯಶೋದೆಗಿಂತ ಎತ್ತರದ ಸ್ಥಾನಕ್ಕೇರಿದಳೆ. ದೇವಿ, ನೀನು ಹೇಳುತ್ತಿರುವುದು ಸತ್ಯ. ಇಂದು
ಒಂದು ದಿವಸಕ್ಕಾದರೂ ಪೂತನಿಯ ಸ್ಥಾನ ಮಾತೆ ಯಶೋದೆಗಿಂತ ಎತ್ತರದಲ್ಲಿದೆ. ಅದು ಹೇಗೆ ಸಾಧ್ಯ ಪ್ರಭು? ಮಾತೆ ಯಶೋದೆಯ ಪವಿತ್ರ ಪ್ರೇಮವೆಲ್ಲಿ? ಪೂತನಿಯ ಕಪಟ ಬುದ್ಧಿಯಲ್ಲಿ? ಅವಳು ಬಂದದ್ದು ಕೃಷ್ಣನ ಹತ್ಯೆಗಾಗಿ. ದೇವಿ, ಮಾತೆ ಯಶೋದೆಯ ಪ್ರೇಮ ಪವಿತ್ರವೆಂಬುದು ಸತ್ಯ. ಆದರೆ ಸಂಸಾರ ಬಂಧನಗಳಲ್ಲಿ ಆಗಾಗ ಅವಳ ಮನಸ್ಸು ಕೃಷ್ಣನಿಂದ ವಿಮುಖವಾಗುತ್ತದೆ. ಅವಳಿಗೆ ತಿಳಿಯದೆ ಕೃಷ್ಣನನ್ನು ಮರೆತಿರುತ್ತಾಳೆ. ಆದರೆ ಪೂತನಿ ಕಳೆದ 5 ವರ್ಷಗಳಿಂದ ಪ್ರತಿ ಕ್ಷಣವೂ ಅವಳು ಕೇವಲ ಕೃಷ್ಣನ ಬಗ್ಗೆ ಮಾತ್ರ ಯೋಚಿಸಿದ್ದಾಳೆ. ಅವಳ ಮನಸ್ಸು, ಹೃದಯ, ಅವಳ ಪ್ರತಿ ಉಸಿರಲ್ಲೂ ಕೇವಲ ಕೃಷ್ಣನೇ ಇದ್ದಾನೆ. ಕೃಷ್ಣನ ಬಗ್ಗೆ ಯೋಚಿಸಿ ಯೋಚಿಸಿ ಅವಳ ರೋಮ ರೋಮಗಳಲ್ಲಿಯೂ ಕೃಷ್ಣನೇ ಸೇರಿದ್ದಾನೆ. ನಾರಾಯಣ ನಾರಾಯಣ, ನನಗೆ ಅರ್ಥವಾಯಿತು ಪ್ರಭು. ಕೃಷ್ಣ ಕೃಷ್ಣ ಎನ್ನುತ್ತಲೇ ಪೂತನಿಯ ಅಂತರಾತ್ಮ ಎಷ್ಟು ಪವಿತ್ರವಾಗಿದೆ ಎಂದರೆ ಆಕೆ ಒಂದು ದಿನಕ್ಕಾದರೂ ಪೂರ್ತಿಯಾಗಿ ಕೃಷ್ಣನ ಮಾತೆಯಾಗುವ ಅದೃಷ್ಟ ದೊರೆಯಿತಲ್ಲ ಪ್ರಭು. ಹೌದು ದೇವರ್ಷಿ. ಉದ್ದೇಶ ಏನೇ ಆದರೂ ಭಗವಂತನ ಸ್ಮರಣೆ ಎಂದರೆ ಭಗವಂತನ ಭಕ್ತಿಯೇ ಸರಿ. ಯಾರ ಪ್ರತಿ ಯೋಚನೆಯಲ್ಲೂ ಭಗವಂತನೇ ತುಂಬಿರುತ್ತಾನೋ ಆಗ ಭಗವಂತನಿಗೆ ಅವಳಿಗಿಂತ ಶ್ರೇಷ್ಠ ಭಕ್ತೆ ಮತ್ತೆ ಯಾರು ಸಿಗಲು ಸಾಧ್ಯ? ಸತ್ಯವಚನ ಪ್ರಭು, ಸತ್ಯವಚನ. ರೋಹಿಣಿ ಅಮ್ಮ, ನನ್ಗಿವತ್ತು ತುಂಬಾ ಸಂತೋಷ ಆಗ್ತಿದೆ. ಯಾಕೆ ಕೃಷ್ಣ? ಇವತ್ ನನ್ಗೆ ನಿಮ್ ಋಣ ತೀರಿಸ್ದಂಗ ಅನ್ಸ್ತಿದೆ. ಋಣನ? ನಿನಗ್ಯಾ ಋಣ ಆಯ್ತು? ಇಲ್ಲ, ನನ್ಗೆ ಯಾವ ಋಣನೂ ಇರ್ಲಿಲ್ಲ. ಆದ್ರೆ ಅಮ್ಮ ಹೇಳ್ತಿದ್ಲು, ಋಣ ತೀರಿಸಿದಾಗ ಇಷ್ಟೇ ಸಂತೋಷ ಆಗುತ್ತಂತೆ. ಇವನ್ ಮಾತ್ ಹೇಗಿದೆ ಅಂದ್ರೆ ಅವ್ರ ಅಮ್ಮ ಹೇಳೋ ಮಾತನ್ನೆಲ್ಲ ಕೇಳೋ ಹಾಗೆ. ಯಾಕೆ? ನಿನ್ ಮಾತ್ ನಾನ್ ಕೇಳೋದಿಲ್ವಾ? ನನ್ ಗೆಳೆಯರೆಲ್ಲ ಹೇಳ್ತಾರೆ ನೀನು ನಿಮ್ಮ ಅಮ್ಮಂಗೋಸ್ಕರನೇ ಹುಟ್ಟಿದ್ಯಾ ಅಂತ. ಹೌದಾ? ನಾನಲ್ಲ ಅಮ್ಮ, ನನ್ ಗೆಳೆಯರ ಹಾಗೆ ಹೇಳ್ತಿರ್ತಾರೆ. ಮಾತು ಜಾಸ್ತಿ ಆಯ್ತು ಕೃಷ್ಣ, ಈಗ ನಡಿ, ಮಲ್ಗೋ ಸಮಯ ಆಯ್ತು, ಬಾ. ನೀನ್ ಸರಿಯಾಗಿ ಹೇಳ್ತೀಯ ಅಮ್ಮ. ಮಾತಾಡಿ ಸಾಕು, ನೀನೀಗ ಹೋಗಿ ಮಲ್ಕೋ. ಮತ್ತೆ ನೀನು? ನಾನಂತೂ ರೋಹಿಣಿ ಅಮ್ಮನ ಜೊತೆ ಮಲಗ್ತೀನಿ. ಆದ್ರೆ ಕಂದ, ಅಮ್ಮನ್ ಮಡ್ಲಿಲ್ಲ ಅಂದ್ರೆ ನಿನಗೆ ನಿದ್ದೆನೆ ಬರಲ್ವಲ್ಲ? ಹೇಗ್ ಮಲಗ್ತೀಯ ಚಿಕ್ಕಮ್ಮನ ಜೊತೆ ನೀನು? ಇವತ್ತು ನಮ್ಮ ಅಮ್ಮನೇ ರೋಹಿಣಿ ಅಮ್ಮ, ಅದಕ್ಕೆ ನಾನು ರೋಹಿಣಿ ಅಮ್ಮನ ಜೊತೆನೆ ಮಲ್ಕೋತೀನಿ. ರೋಹಿಣಿ ಅಕ್ಕ, ನೀವೇ ಅರ್ಥ ಮಾಡ್ಸಿ ಅವನಿಗೆ. ಬೆಳಗ್ಗೆಯಿಂದ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ. ನಿಮ್ ಜೊತೆನೆ ಮಲಗ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ನೀವೇ ಅವನಿಗೆ ಬುದ್ಧಿ ಹೇಳಿ. ನಿಮ್ಗೆ ನಾನು ಕಷ್ಟ ಕೊಡ್ತಿದ್ದೀನ ರೋಹಿಣಿ ಅಮ್ಮ? ಇಲ್ಲ ಇಲ್ಲ ಕೃಷ್ಣ, ನೀನ್ ಯಾವ ತೊಂದರೆನೂ ಇವತ್ತು ಕೊಡ್ತಿಲ್ಲ. ನಾನು ನಿಮ್ ಜೊತೆನೆ ಮಲ್ಕೋಬೋದಾ ರೋಹಿಣಿ ಅಮ್ಮ? ನನ್ ಮುದ್ದು ರೋಹಿಣಿ ಅಮ್ಮ. ಯಾಕಿಲ್ಲ ಕೃಷ್ಣ, ಬೆಳಗ್ಗಿಂದ ನೀನು ನಂಗೆ ಎಷ್ಟೊಂದ್ ಸೇವೆ ಮಾಡಿದ್ಯಾ. ಇವತ್ ನನ್ ಕಂದ ನನ್ ಜೊತೆನೆ ಮಲಗ್ತಾನೆ, ಸರಿನಾ? ಏನ್ ಯಶೋದ? ಆದ್ರೆ ಅಕ್ಕ, ಇವನು ಏನಾಯ್ತು ಯಶೋದೆ? ನನ್ ಮೇಲೆ ವಿಶ್ವಾಸ ಇಲ್ವಾ? ಹಾಗೇನಿಲ್ಲ ಅಕ್ಕ, ಆತರ ಅಲ್ಲ. ನಾನ್ ಅಮ್ಮ ಇರ್ಬೋದು, ನೀವ್ ರೋಹಿಣಿ ಅಮ್ಮ ಅಲ್ವಾ? ಸರಿ, ಹಾಗಾದ್ರೆ ಇವತ್ತು ಕೃಷ್ಣ ರೋಹಿಣಿ ಅಮ್ಮನ್ ಜೊತೆನೆ ಮಲ್ಕೊಳ್ತಾನೆ. ಇದೇ ನನಗೂ ಬೇಕಾಗಿದ್ದು. ನೀನ್ ನನ್ಗೆ ಒಂಟಿಯಾಗಿ ಸಿಗೋ ಇವತ್ತಿನ ರಾತ್ರಿಯೇ ನಿನ್ನ ಜೀವನದ ಅಂತಿಮ ರಾತ್ರಿ. ರೋಹಿಣಿ ಅಮ್ಮ, ನೀವು ಮತ್ತೆ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ರೋಹಿಣಿ ಅಮ್ಮ, ನಂಗೆ ತುಂಬಾ ನಿದ್ರೆ ಬರ್ತಿದೆ. ಬಾ ಕೃಷ್ಣ. ಮಮತೆಯ ಸುಳಿಯಲಿ ಸಿಲುಕಿಯ ಯಶೋದೆಯು ತಳೆದಳು ಕಂಬನಿಧಾರೆ. ಅರಿಯದೆ ಶ್ಯಾಮನು ಗೈದಿಹಲೀಲೆ
ಕುಸಿದು ಕುಳಿತಳು ಅಧೀರೆ. ಇಲ್ಲ ದೇವಕಿ, ನೀನು ನನ್ನನ್ನು ಬಿಟ್ಟು ಹೋಗಲಾರ ದೇವಕಿ. ದೇವಕಿ, ಬಿಟ್ಟು ಬಿಡಿ, ಬಿಟ್ಟು ಬಿಡಿ ನನ್ನ ದೇವಕಿ. ಕೊಂದೆಯಲ್ಲವೇ ನನ್ನ ಸಹೋದರಿಯನ್ನು? ಈಗ ನಿನಗೆ ಸಂತೋಷವಾಯಿತೇ ವಾಸುದೇವ? ನನ್ನ ಸೋದರಿಯ ಕೊಲೆಗಾರ ನೀನು. ನನ್ನ ಸೋದರಿಯ ಹತ್ಯೆ ಮಾಡಿದೆಯಾ? ಇಲ್ಲ ಕಂಸ, ಇಲ್ಲ. ದೇವಕಿ, ನಿನ್ನ ಹಠಕ್ಕಾಗಿ ನನ್ನ ಸೋದರಿಯನ್ನೇ ಕೊಂದೆಯಲ್ಲ. ಈಗ ಅವಳು ಸತ್ತಳೆಂದು ಕಣ್ಣೀರಿಡುವ ಯೋಗ್ಯತೆ ನಿನಗಿಲ್ಲ. ಪಾಪಿ, ನೀನು ಪಾಪಿ. ಅವಳ ಅಂತಿಮ ಸಂಸ್ಕಾರ ಮಾಡುವ ಹಕ್ಕು ನಿನಗಿಲ್ಲ. ಬೇಡ ಕಂಸ. ಪುರೋಹಿತರೇ, ಬೇಡ, ಬೇಡ. ನನ್ನ ಸೋದರಿಯ ಅಂತಿಮ ಸಂಸ್ಕಾರವನ್ನು ನಾನೇ ಮಾಡುತ್ತೇನೆ. ಬೇಡ ಕಂಸ, ನನ್ನಿಂದ ಎಲ್ಲವನ್ನು ಕಿತ್ತುಕೊಂಡಿರುವೆ. ಒಬ್ಬ ಪತಿಯಿಂದ ಅವನ ಪ್ರೇಮದ ಕೊನೆಯ ಅಧಿಕಾರವನ್ನು ಕಿತ್ತುಕೊಳ್ಳಬೇಡ, ಕಿತ್ತುಕೊಳ್ಳಬೇಡ ಕಂಸ. ನಿಲ್ಲಿಸು. ದೇವಕಿ, ವಸುದೇವ, ಇದು ನಿನಗಿರುವ ಕೊನೆಯ ಅವಕಾಶ. ನಿನ್ನ ಪಾಪಕ್ಕೆಲ್ಲ ಪ್ರಾಯಶ್ಚಿತವಾಗಿ ಬಿಡಲಿ. ಅಗ್ನಿಯನ್ನು ನಿಲ್ಲಿಸಲು ಸಾಧ್ಯವಾದರೆ ನಿಲ್ಲಿಸು. ದೇವಕಿ, 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 ದೇವಕಿ. ದೇವಕಿ, ಇಲ್ಲ ದೇವಕಿ, ಈ ಕೆಟ್ಟ ಕನಸು ನಿಜವಾಗಲು ಸಾಧ್ಯವಿಲ್ಲ. ನಾನು ಹಾಗೆ ಆಗಲು ಬಿಡುವುದಿಲ್ಲ, ಹಾಗೆ ಆಗಲು ಬಿಡುವುದಿಲ್ಲ ದೇವಕಿ. ಯಾರಿಗಾದ್ರೂ ಕೇಳಿಸ್ತಿದ್ಯಾ? ದಯವಿಟ್ಟು ನನಗ್ ಸಹಾಯ ಮಾಡಿ ದೇವ್ರೆ. ಅಲ್ಲಿ ಪೂತನಿ ಏನು ಅನಾಹುತ ಮಾಡ್ತಿದ್ರೆ ಸಾಕು. ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಲೇಬೇಕು. ಯಾರಾದ್ರೂ ಸಹಾಯ ಮಾಡಿ, ಸಹಾಯ ಮಾಡಿ,
ಸಹಾಯ ಮಾಡಿ, ಯಾರಾದ್ರೂ ಬಂದು ಸಹಾಯ ಮಾಡಿ. ಕೇಳಿಸ್ತಿದ್ಯಾ? ಸಹಾಯ ಮಾಡಿ. ರೋಹಿಣಿ ಅಮ್ಮ, ಅಮ್ಮನ ಮಡ್ಲಲ್ಲಿ ಮಾತ್ರ ನನ್ಗೆ ನಿದ್ರೆ ಬರುತ್ತೆ. ನನ್ನ ತಲೆನ ನಿಮ್ಮ ಮಡ್ಲಲ್ಲಿ ಇಟ್ಕೊಂಡ್ಲಾ? ಸಾವಿನ ಹಿಂದೆ ನೀನಾಗಿಯೇ ಓಡ್ ಹೋಗ್ತಿದೀಯಲ್ಲ ಕೃಷ್ಣ. 5 ವರ್ಷಗಳಿಂದ ಈ ಹುಡುಗನಿಗಾಗಿ ಇಡೀ ಭೂಮಂಡಲವನ್ನೇ ಹುಡುಕಾಡಿ ಸೋತು ಹೋಗಿದ್ದೆ. ಇವತ್ತು ಅವನೇ ಬಂದು ನನ್ನ ಮಡಿಲಲ್ಲಿ ಬಿದ್ದಿದ್ದಾನೆ. ರೋಹಿಣಿ ಅಮ್ಮ, ನನ್ಗಿನ್ನೂ ನಿದ್ದೆ ಬಂದಿಲ್ಲ. ಯಾವ್ದಾದ್ರೂ ಕತೆ ಹೇಳ್ತೀರಾ? ನನ್ಗೆ ಕತೆ ಕೇಳ್ತಿದ್ರೆ ನಿದ್ರೆನೇ ಬರಲ್ಲ. ಆದ್ರೆ ನನಗ್ ಕತೆ ಹೇಳಕ್ ಬರಲ್ಲ. ನೀನೀಗ ಹೇಗಾದ್ರೂ ಮಲ್ಕೋ. ನನಗ್ ಕತೆ ಹೇಳಕ್ ಬರುತ್ತೆ ರೋಹಿಣಿ ಅಮ್ಮ. ನಾನ್ ನಿಮ್ ಕತೆ ಹೇಳಲಾ? ಕತೆನಾ? ಸರಿ, ಹೇಳು. ರೋಹಿಣಿ ಅಮ್ಮ, ನಾನ್ ನಿಮ್ಗೀಗ ಪೂತನಿ ಕತೆ ಹೇಳ್ತೀನಿ. ಪೂತ್ನಿನಾ? ಹಾ ರೋಹಿಣಿ ಚಿಕ್ಕಮ್ಮ, ಒಂದ್ಸಲ ನಾನು ಕಾಡಿಗೆ ಹೋಗಿದ್ದೆ. ಅಲ್ಲಿ ನನ್ಗೆ ಪೂತ್ನಿ ಕಾಣಿಸಿದ್ಲು. ಆದ್ರೆ ಪೂತ್ನಿಗ್ ನಾನು ಕಾಣಿಸ್ಲೇ ಇಲ್ಲ. ಆವತ್ತು ನೀನು ಹೇಗೋ ಉಳಿದ್ಬಿಟ್ಟೆ, ಆದ್ರೆ ಇವತ್ತು ಹಾಗಾಗೋದಿಲ್ಲ. ಪ್ರಭು, ನಂದಪುತ್ರನೇನೋ ಪೂತನಿಯ ಮಡಿಲಲ್ಲಿದ್ದಾನೆ. ಆದರೆ ಇದರಿಂದೇನಾದರೂ ಅನಾಹುತವಾದರೆ? ದೇವಿ, ಪೂತನಿಯ ಪೂರ್ವ ಜನ್ಮ ರತ್ನಬಾಲಾಳ ಮನದಲ್ಲಿ ವಾಮನನ ಮೇಲೆ ಒಂದು ರೀತಿ ಮಮತೆ ಮೂಡಿತ್ತಲ್ಲವೇ? ಈ ಸುಂದರ ಬಾಲಕನು ತನ್ನ ಮಡಿಲೇರಲೆಂದು ಬಯಸಿದ್ದಳು. ಇಂದು ಕೃಷ್ಣ ಪೂತನಿಯ ಮಡಿಲಲ್ಲಿ ಮಲಗಿ ಆ ಆಸೆಯನ್ನ ಪೂರ್ತಿಗೊಳಿಸುತ್ತಿದ್ದಾನೆ. ಆದರೆ ಪ್ರಭು, ನಂದಪುತ್ರನು ಪೂತನಿಗೆ ತೋರುತ್ತಿರುವ ಪ್ರೀತಿ ಒಂದು ಕಲ್ಲಿಗೇನಾದರೂ ಸಿಕ್ಕಿದ್ದರೂ ಅದು ಜೀವ ತಳೆಯುತ್ತಿತ್ತೇನೋ. ಆದರೆ ಈ ಪೂತನಿ ನಂದಪುತ್ರನ ಹತ್ಯೆಯನ್ನೇ ಯೋಚಿಸುತ್ತಿದ್ದಾಳೆ. ದೇವರ್ಷಿ, ನೀವು ಹೇಳುತ್ತಿರುವುದು ಸತ್ಯವೇ? ಅಂದು ಬಾಲವಾಮನನು ತನ್ನೆರಡು ಪಾದಗಳಿಂದ ಇಡೀ ಭೂಮಂಡಲವನ್ನೇ ಅಳೆದು 3ನೆಯ ಪಾದದಿಂದ ಬಲಿ ಚಕ್ರವರ್ತಿಯನ್ನೇ ಬಲಿ ತೆಗೆದುಕೊಂಡಾಗ ಅದನ್ನು ನೋಡಿ ರತ್ನಬಾಲೆಯ ಮನದಲ್ಲಿ ವಾಮನನನ್ನು ಕೊಂದೇ ಬಿಡುವಷ್ಟು ಆಕ್ರೋಶ ಹುಟ್ಟಿಕೊಂಡಿತ್ತು. ಪೂತನಿ ಈ ಜನ್ಮದಲ್ಲೂ ಆ ಪಾವದಿಂದ ಮುಕ್ತಳಾಗಿಲ್ಲ. ಆದ್ದರಿಂದಲೇ ಇಂದು ಕೃಷ್ಣನ ಪರಮ ಪ್ರೀತಿ ಸಿಕ್ಕಿದ್ದರೂ ಅವನ ಹತ್ಯೆಯ ಕುರಿತೆ ಯೋಚಿಸುತ್ತಿದ್ದಾಳೆ. ರೋಹಿಣಿ ಅಮ್ಮ, ನಿಮ್ ಕೇಳಿಸ್ತಿದೆ ಅಲ್ವಾ? ರೋಹಿಣಿ ಅಮ್ಮ ಮಲ್ಕೋಬಿಟ್ಟಿದ್ದಾರೆ. ಅಮ್ಮ ಹೇಳ್ತಾ ಇದ್ದಿದ್ದು ನಿಜ. ಕತೆನ ಹೇಳೋದ್ರಿಂದ ನಿದ್ರೆ ಬರೋದಿಲ್ಲ, ಆದ್ರೆ ಕೇಳೋದ್ರಿಂದ ನಿದ್ರೆ ಬರುತ್ತೆ. ರೋಹಿಣಿ ಅಮ್ಮ ಮಲಗ್ಬಿಟ್ರು. ಈಗ ನಾನೇನ್ ಮಾಡ್ಲಿ? ಮಯೂರ್ ರಾಜ, ಇಷ್ಟರಾತ್ರಿಲಿ ಏನೋ ಆಗಿರ್ಬೇಕು. ನಾನ್ ಬಂದೆ ಮಯೂರ್ ರಾಜ. ಮಯೂರ್ ರಾಜ, ಇಷ್ಟರಾತ್ರಿಲಿ ನೀನ್ ಇಲ್ಲಿಗೆ ಬಂದಿದ್ಯಾ? ಇದೇನ್ ಹೇಳ್ತಿದ್ಯಾ ಮಯೂರ್ ರಾಜ? ಅದೇಗ್ ಸಾಧ್ಯ?
ಮಾಡ್ಕೋತಾಳೆ. ನಿನ್ ಗೊತ್ತಾಗಲ್ಲ ಬಿಡು, ಅಮ್ಮನಿಗ್ ಸಮಾಧಾನ ಹೇಳೋದು ಎಷ್ಟು ಕಷ್ಟ ಅಂತ. ಇನ್ ನನ್ ಕೈಲಿ ಒಂದ್ ಹೆಜ್ಜೆನೂ ಮುಂದೆ ಬರಕ್ಕಾಗಲ್ಲ. ನಿನ್ಗೆ ಹೇಗ್ ಹೇಳೋದು? ನೀನೇನೋ ಕಾಡಲ್ಲಿರೋನು, ಆದ್ರೆ ಮನೇಲಿ ಅಮ್ಮ ಇರ್ತಾಳೆ. ನಮ್ಮಂತ ಮಕ್ಕಳಿಗೆ ಮನೇಲಿ ಅಮ್ಮನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಿರುತ್ತೆ. ಕೋಪ ಬಂದ್ರೆ ಅಮ್ಮ ಗೋಶಾಲೆಯಲ್ಲಿ ಕಟ್ಟಾಗ್ತಾಳೆ. ಎಷ್ಟ್ ಕಷ್ಟ ಆಗತ್ ಗೊತ್ತಾ? ಇಲ್ಲ ಮಯೂರಾಜ, ನಾನ್ ನಿನ್ ಮಾತ್ ಕೇಳಿ ಇಲ್ಲಿವರೆಗೂ ಬಂದಿದ್ದೀನಿ. ಈಗ ನೀನು ನನ್ ಮಾತನ್ ಕೇಳು. ನೀನ್ ನಿನ್ ಮನೆಗೆ ಹೋಗು, ನಾನ್ ನನ್ ಮನೆಗೆ ಹೋಗ್ತೀನಿ. ದೇವಕಿ, ನೀನು ಬಂದ ಮೇಲೆ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಕ್ಕಿದಂತಾಯ್ತು. ನಿನ್ನ ಪ್ರೀತಿಯಿಂದ ನನ್ನ ಬಾಳಿಗೆ ಒಂದು ಗುರಿ ಸಿಕ್ಕಿತು. ಈ ವಸುದೇವನ ಅಸ್ತಿತ್ವ ಮಾತ್ರ ನಿನಗಾಗಿ ನಿನಗೋಸ್ಕರ ಇರುವುದು ದೇವಕಿ. ಆದರೆ ಇಂದು ನನ್ನ ಅಸ್ತಿತ್ವ, ನನ್ನ ವ್ಯಕ್ತಿತ್ವಕ್ಕೆ ಸಂಕಟ ಎದುರಾಗಿದೆ. ದೇವಕಿ, ನೀನು ನನ್ನನ್ನು ಬಿಟ್ಟು ಹೋಗಲು ಹೇಗೆ ಸಾಧ್ಯ? ಎದ್ದೇಳು ದೇವಕಿ. ದೇವಕಿ, ನೀನು ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಎದ್ದೇಳು ದೇವಕಿ, ಎದ್ದೇಳು ದೇವಕಿ. ದೇವಕಿ, ಈ ಜಗತ್ತಿನಲ್ಲಿ ಧರ್ಮಕ್ಕಿಂತ ದೊಡ್ಡದು ಪ್ರೇಮ. ನಾನು ನನ್ನ ಪ್ರೇಮವನ್ನು ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಕಂಸನಿಗೆ ನಮ್ಮ 8ನೇ ಪುತ್ರನ ಜನ್ಮ ರಹಸ್ಯ ತಿಳಿದರೂ ಪರವಾಗಿಲ್ಲ. ಹೌದು ದೇವಕಿ, ನಿನ್ನ ಜೀವವನ್ನು ಉಳಿಸಲು, ಈ ನರಕದಿಂದ ಮುಕ್ತಿ ಕೊಡಲು ಇದೊಂದೇ ಮಾರ್ಗ ಇರುವುದು ದೇವಕಿ. ಈಗ ನಾನು ಇದೇ ಮಾರ್ಗದಲ್ಲೇ ನಡೆಯುತ್ತೇನೆ. ಯಾವ ಸತ್ಯವನ್ನು ಇಷ್ಟು ವರ್ಷದಿಂದ ನನ್ನಲ್ಲೇ ಕಾಪಾಡಿಕೊಂಡಿದ್ದೆನು, ಯಾವ ಸತ್ಯವನ್ನು ನಿನ್ನಿಂದಲೂ ಮುಚ್ಚಿಟ್ಟಿದ್ದೆನು, ಇವತ್ತು ಅದೇ ಸತ್ಯವನ್ನು ಕಂಸನ ಎದುರು ಹೇಳುತ್ತೇನೆ ದೇವಕಿ. ಅಯ್ಯೋ, ಇಷ್ಟೊತ್ತಿಲ್ ಮನೆಗೆ ಹೋದಾಗ ಅಮ್ಮ ಏನಾದ್ರೂ ಎದುರಿಗೆ ಸಿಕ್ಕಿ, ಕೃಷ್ಣ, ಮಯೂರಾಜ ನಿನ್ನ ಎಲ್ಲಿಗೆ ಕರ್ಕೊಂಡೋಗಿದ್ದ ಅಂತ ಕೇಳಿದ್ರೆ ಏನ್ ಹೇಳಿ? ಮಯೂರಾಜ ನನ್ನನ್ನು ಎಲ್ಲಿಗೆ ಕರ್ಕೊಂಡೋಗ್ಬೇಕು ಅನ್ಕೊಂಡಿದ್ದಾನೆ? ಇದು ಗೊತ್ತಾಗ್ಬೇಕಂದ್ರೆ ಮಯೂರಾಜನಿಂದೆ ಹೋಗ್ಬೇಕಾಗುತ್ತೆ. ಹಂಗೋಸ್ಕರ ಅಲ್ಲ, ಅಮ್ಮನ ಪ್ರಶ್ನೆಗಳಿಗೆ ಉತ್ತರ ಹುಡ್ಬೇಕಲ್ಲ. ಮಯೂರ ರಾಜ, ಈಗ ನೀ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೀಯೋ ಅಲ್ಲಿಗೆ ಬರ್ತೀನಿ. ತಡ ಮಾಡಬೇಡ, ನಡಿ. ನಾನ್ ಯಾಕೆ ಹೀಗೆ ಮತ್ತೆ ಮತ್ತೆ ನಿದ್ರೆಗೆ ಜಾರ್ತಿದ್ದೀನಿ? ದೇವಕಿಯ 8ನೇ ಮಗ ಹುಟ್ಟಿದಾಗ್ಲೂ ನಾನು ಹೀಗೆ ನಿದ್ದೆ ಹೋಗಿದ್ದೆ. ನನ್ ಕತೆ ನನಗೆ ಹೇಳಿ ನನ್ನನ್ನೇ ಮಲಗಿಸ್ತೀಯಾ? ಇವತ್ತು ನಿನ್ ಕತೆ ಮುಗಿಸ್ತೀನಿ ಕೃಷ್ಣ. ಇವತ್ತು ನಾನ್ ನಿನ್ ಸಾವಿನ ಕತೆನ ಹೇಳ್ತೀನಿ ಭಗವಂತ ಕಂಸನಿಗೆ. ಇಲ್ಲೂ ಇಲ್ಲ, ಖಂಡಿತ ಯಶೋದೆ ಹತ್ರನೇ ಹೋಗಿರ್ಬೇಕು. ಹುಡುಗ ಇಲ್ಲೂ ಇಲ್ವಲ್ಲ, ಮತ್ತೆಲ್ಲಿ ಹೋಗಿದ್ದಾನೆ? ರೋಹಿಣಿಯ
ಅಕ್ಕ ನನ್ನ ಕಂದನ್ ಮೇಲೆ ಏನ್ ಮೋಡಿ ಮಾಡಿದಾರೋ ಗೊತ್ತಿಲ್ಲ. ನನ್ ಕಂದ ನನ್ನ ಮರ್ತೇ ಬಿಟ್ಟಿದ್ದಾನೆ. ಇಡೀ ದಿನದಲ್ಲಿ ಒಂದು ಸಲನೂ ನನ್ನ ಹತ್ರ ಬರ್ಲೇ ಇಲ್ಲ. ಯಶೋದೆ, ಏನಾಯ್ತು? ನಂದರಾಣಿಯ ಕಣ್ಣಲ್ಲಿ ನೀರು? ಕೃಷ್ಣ ನೆನ್ಪಾಗ್ತಿದ್ಯಾ? ಯಶೋದೆ, ಕೃಷ್ಣ ರೋಹಿಣಿ ಅತ್ತಿಗೆ ಜೊತೆಗೆ ಮಲಗಿದಾನೆ. ಇವತ್ತು ಒಂದ್ ರಾತ್ರಿ ಅಷ್ಟೇ ತಾನೇ? ನಿಮಗ್ ಗೊತ್ತಾ, ಒಂದು ರಾತ್ರಿಲಿ 4 ಹೊತ್ತುಗಳಿರುತ್ತೆ. ಅಂದ್ರೆ 43,000. ಒಟ್ಟು 43,200 ಕ್ಷಣ ಇರುತ್ತೆ. ನೋಡಿ ಮತ್ತೆ, ಅಷ್ಟು ಕ್ಷಣಗಳು ನನ್ ಕಂದ ನನ್ನಿಂದ ದೂರ ಇದ್ದಾನೆ. ನಿಮಗ್ ಅರ್ಥ ಆಗಲ್ಲ ತಾಯಿ ಮನಸ್ಸಿಗೆ ಏನ್ ಅನ್ಸತ್ತೆ ಅನ್ನೋದು. ಆದ್ರೆ ನನಗ್ ಗೊತ್ತು, ಕೃಷ್ಣಂಗೂ ನಾನಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ. ನಾನು ಅವನ ಕರ್ಕೊಂಡ್ ಬರ್ತೀನಿ. ಯಶೋದೆ, ರೋಹಿಣಿ ಅದಕ್ಕೆ ಏನ್ ಅಂದ್ಕೊಳ್ಳಲ್ಲ. ಏನ್ ಅಂದ್ಕೊಳ್ತಾರೆ ಹೇಳಿ? ಇನ್ನೇನ್ ಅನ್ಕೋತಾರೆ? ಯಶೋದೆ ಅವಳ ಮಗನ್ನ ಬಿಟ್ಟು ಒಂದು ಕ್ಷಣನೂ ಇರಲ್ಲ ಅನ್ಕೋತಾರೆ. ಅನ್ಕೊಳ್ಳಿ ಬಿಡಿ. ಸತ್ಯನ ಎಷ್ಟು ಬೇಗ ಅರ್ಥ ಮಾಡ್ಕೋತಾರೋ ಅಷ್ಟೇ ಒಳ್ಳೇದು. ಯಶೋದೇನ ಅವ್ರ ಮಗನಿಂದ ಒಂದು ಕ್ಷಣನೂ ದೂರ ಇಡೋದು ಸಾಧ್ಯನೇ ಇಲ್ಲ. ಒಂದು ವೇಳೆ ಕೃಷ್ಣನೇ ನಾನು ಬರೋದಿಲ್ಲ ಅಂತಂದ್ರೆ? ನನ್ ಕಂದ ಯಾಕೆ ಬರಲ್ಲ ಅಂತಾನೆ? ಅವನು ನನ್ ಕಂದ, ನಾನು ಅವನ್ ತಾಯಿ. ಕೃಷ್ಣ ನನ್ ಮಾತನ್ನ ಕೇಳ್ದೆ ಇರೋದು ಅಂದ್ರೆ ಅದ್ ನಡೆಯೋಕ್ ಸಾಧ್ಯನೇ ಇಲ್ಲ. ಎಲ್ಲ ತಾಯಿಯಂದಿರು ತಮ್ಮ ಮಕ್ಕಳನ್ನ ಪ್ರೀತಿಸ್ತಾರೆ. ಆದ್ರೆ ಕೃಷ್ಣನ್ ಮೇಲೆ ಯಶೋದೆಗಿರುವ ಪ್ರೀತಿ ಎಲ್ಲಕ್ಕಿಂತ ದೊಡ್ಡದು. ಅಯ್ಯೋ, ನೀನ್ ನನ್ಗೆ ಇಲ್ಲಿಗೆ ಕರ್ಕೊ ಬಂದೆ? ಇಲ್ಲಿ ಯಾರು ಇಲ್ವಲ್ಲ? ರೋಹಿಣಿ ಅಮ್ಮ, ನೀವೆಲ್ಲಿ? ರೋಹಿಣಿ ಅಮ್ಮ ಮನೇಲಿ ನಿದ್ರೆ ಮಾಡ್ತಿದ್ರಲ್ಲ, ನಿದ್ದೆ ಮಾಡ್ತಾನೆ ಇಲ್ಲಿಗೆ ಹೇಗ್ ಬಂದ್ರು? ಇದು ಕೃಷ್ಣನ್ ಧ್ವನಿ ಅಲ್ವಾ? ಆದ್ರೆ ಕೃಷ್ಣ ಇಲ್ಲಿ ಹೇಗ್ ಬರೋಕ್ ಸಾಧ್ಯ? ಇದೇನಾದ್ರೂ ಪೂತ್ನಿ ಮಾಯ ಇರ್ಬೋದಾ? ಇಲ್ಲ ಇಲ್ಲ, ಪೂತ್ನಿ ಅಂತೂ ನಾನ್ ಸತ್ತು ಹೋಗಿದ್ದೀನಿ ಅನ್ಕೊಂಡಿದ್ದಾಳೆ. ಇದು ಕೃಷ್ಣನೇ ಇರ್ಬೇಕು. ಕೃಷ್ಣ, ನಿಮ್ಗೇನು ಆಗಿಲ್ಲ ತಾನೆ? ನೀನ್ ಇಲ್ಲಿಗೆ ಹೇಗ್ ಬಂದೆ ಕಂದ? ನನ್ನನ್ನ ಇಲ್ಲಿಗೆ ಮಯೂರ ರಾಜ ಕರ್ಕೊ ಬಂದ. ಮಯೂರ ರಾಜನ? ಹೌದು ರೋಹಿಣಿ ಅಮ್ಮ. ಆದ್ರೆ ನೀವೇ ಯಾಕೆ ಇಲ್ಲಿಗೆ ಬಂದ್ರಿ? ಅದನ್ನ ನನಗೆ ಆಮೇಲೆ ಹೇಳ್ತೀನಿ. ನೀನ್ ಬೇಗ ಮನೆಗೆ ಹೋಗು. ನಂದಗೋಪರ್ಗೆ ವಿಷಯ ತಿಳಿಸು. ಇಲ್ಲ ರೋಹಿಣಿ ಅಮ್ಮ, ಇಲ್ಲಿಂದ ನಾನೇ ನಿಮ್ಮನ್ ಮೇಲೆ ಕೆತ್ತಿದ್ದೀನಿ. ಕೃಷ್ಣ, ನೀನನ್ನ ಇಲ್ಲಿಂದ ಮೇಲೆತ್ತೋದಕ್ಕಾಗೋದಿಲ್ಲ. ನನ್ ಮಾತ್ ಕೇಳು ಕಂದ. ಹೋಗಿ ನಂದಗೋಪರ್ಗೆ ವಿಷಯ ತಿಳಿಸು. ಇಲ್ಲಾಂದ್ರೆ ತುಂಬಾ ತೊಂದ್ರೆ ಆಗತ್ತೆ. ತೊಂದ್ರೆ ಆಗೋದಾದ್ರೆ ನಾನೇ ಏನಾದ್ರೂ ಮಾಡ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಈಗ್ಲೇ ಬಂದೆ. ಕೃಷ್ಣ, ನನ್ ಮಾತ್ ಕೇಳು. ಕೃಷ್ಣ, ಕೃಷ್ಣ, ಕಂದ ಎಲ್ಲಿದ್ಯಾ? ಕೃಷ್ಣ, ಯಶೋದೆ, ಕೃಷ್ಣ, ಕಂದ ಎಲ್ಲಿದ್ಯಾ? ಏನಾಯ್ತು? ಕೃಷ್ಣ, ಕೃಷ್ಣ ಕೋಣೆಯಲ್ಲಿ ಕಾಣಿಸ್ತಾ ಇಲ್ಲ. ಖಂಡಿತ ಕೃಷ್ಣ ಏನೋ ತೊಂದರೆಗೊಳಗಾಗಿರ್ಬೇಕು. ಎಲ್ಲಿ ಹುಡುಕ್ಲಿ ಅವನ್ನ? ಕೃಷ್ಣ. ಯಶೋದೆ, ಅವನು ರೋಹಿಣಿ ಅದಕ್ಕೆ ಜೊತೆಗಿದ್ದಾನೆ. ಅವ್ರ ಕೋಣೆಲಿರ್ಬೇಕು. ಅವನಲ್ಲಿಲ್ಲ. ರೋಹಿಣಿ ಅಕ್ಕನೂ ಅಲ್ಲಿ ಕಾಣಿಸ್ತಿಲ್ಲ. ನನ್ ಕಂದನೂ ಕಾಣಿಸ್ತಿಲ್ಲ. ಖಂಡಿತ ಅವನಿಗೇನೋ ತೊಂದರೆ ಆಗಿರ್ಬೇಕು. ಕಂದ, ಯಶೋದೆ, ಕೃಷ್ಣ, ಯಶೋದೆ, ಯಶೋದೆ, ಸ್ವಲ್ಪ ಇರು. ನಂದರಾಣಿ, ರೋಹಿಣಿ ಅತ್ಗೆನು ಕೃಷ್ಣನು ಅವ್ರ ಕೋಣೆಲಿಲ್ಲ ಅಂತಂದ್ರೆ ಇದಕ್ಕೊಂದೇ ಅರ್ಥ. ಕೃಷ್ಣ ರೋಹಿಣಿ ಅತ್ಗೆ ಜೊತೆಲೇ ಇದ್ದಾನೆ, ಹಾಗೆ ಸುರಕ್ಷಿತವಾಗಿದ್ದಾನೆ. ನೀವು ಚಿಂತೆ ಮಾಡಬೇಡಿ, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಯಶೋದೆ, ನಮ್ ಕೃಷ್ಣನ್ ಕಾಲು ಒಂದೇ ಕಡೆ ನಿಂತ್ಕೊಳ್ಳುತ್ತಾ? ಅವನು ರೋಹಿಣಿ ಅತ್ಗೆ ಜೊತೆಲೇನೆ ಇರ್ತಾನೆ. ರಾತ್ರಿ ತಿರ್ಗಾಡ್ತಿರ್ಬಹುದು. ನೀನ್ ನೋಡ್ತಿರು, ಆದಷ್ಟು ಬೇಗ
ಅದಕ್ಕೆ ಅವನನ್ನ ಕರ್ಕೊಂಡ್ ಬರ್ತಾರೆ. ಬಾ ಒಳಗ್ ನಡಿ.